ಸೇವೆ ಕೊಡಬೇಕು. ಸೇವೆ ಅಂತಂದ್ರೆ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಕನ್ಸಿಡರೇಷನ್, ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ಸೇವಾ ಮನೋಭಾವವನ್ನು ಇಟ್ಕೊಂಡು ಬಂದುವಂತ ಸಂಸ್ಥೆಗಳು. ಈ ಸ್ವಯಂ ಸೇವಾ ಸಂಸ್ಥೆಗಳು ಈಗ ಹೇಳಿದ್ವಲ್ಲ, 3 ಅಂಗಗಳು ಅಂತ ಅಂದ್ವಲ್ಲ, 3 ಅಂಗಗಳು: ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಈ ಅಂಗಗಳ ಮಧ್ಯದಲ್ಲಿ ಇವರು ಸೈನಿಕರಂತೆ, ಅಂದ್ರೆ ಸಮಾಜದ ಒಂದು ಸೇವೆಗಾಗಿ ಮುಡುಪಾಗಿಟ್ಟಂತ ಸೈನಿಕರು ಅಂತ ಹೇಳ್ಬೋದು. ಸ್ವಯಂ ಸೇವಾ ಸಂಸ್ಥೆ ಯಾವುದೇ, ಈಗ ನಾವೇನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಒಂದು ಕನ್ಸಿಡರೇಷನ್, ಪ್ರತಿಫಲನ ಅಪೇಕ್ಷೆ ಮಾಡ್ತಾರೆ. ಆದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ಒಂದು ಸಾಮಾಜಿಕ ಸೇವೆ ಮಾಡೋದಕ್ಕೆ ತಮ್ಮ ವಾಲಂಟರಿ ಸ್ವಯಂ ಪ್ರೇರಿತರಾಗಿ ಬಂದಿರುವಂತಹ ಸಂಸ್ಥೆಗಳು. ಇವು ಸೈನಿಕರಂತೆ ವರ್ತಿಸ್ತವೆ. ಅದರಲ್ಲಿ ಮುಖ್ಯವಾಗಿ ಸ್ವಯಂ ಸೇವಕ ದಿನಾಚರಣೆ ಅಂದ್ರೆ ನಾವು ಪ್ರತಿ ವರ್ಷ ಈಗ 27ರಂದು ಆಚರಿಸ್ತಿದೀವಿ ಅಂತ ಹೇಳಿದಾಗೆ ಪ್ರತಿ ವರ್ಷ ಆಚರಿಸ್ತಿದೀವಿ. ಇದು ಮುಖ್ಯವಾಗಿ ಸ್ವಯಂ ಸೇವಕರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಪರಿಸರ ಸುಧಾರಣೆಗಾಗಿ ಸ್ವಯಂ ಸೇವಕರು ನೀಡುವ ಕೊಡುಗೆ ಮತ್ತು ಸಮುದಾಯಗಳಲ್ಲಿ ಸಕಾರಾತ್ಮಕ ಬದಲಾವಣೆಯ ತರುವ ಸ್ವಯಂ ಸೇವಕರ ಒಂದು ಶ್ರಮವನ್ನ ಗೌರವಿಸುವುದು ಈ ಒಂದು ದಿನ ಆಗಿದೆ. ಈ ಸ್ವಯಂ ಸೇವಾ ಸಂಸ್ಥೆಗಳು ನಾನು ಹೇಳಿದಾಗೆ ಯಾವುದೇ ಪ್ರತಿಫಲ ಇಲ್ಲದೆ ತಮ್ಮ ಸಮಾಜದ ಏಳಿಗೆಗಾಗಿ ಕಾರ್ಯನಿರ್ವಹಿಸುವ ಲಾಭರಹಿತ ಸಂಸ್ಥೆಗಳು. ಲಾಭರಹಿತ ಅಲ್ವಾ? ಯಾವುದೇ ಒಂದು ಫರ್ಮು, ಯಾವುದೇ ಇಂಡಸ್ಟ್ರಿ ಯಾವೇ ತಗೊಳ್ಳಿ, ಅಂದ್ರೆ ಎಲ್ಲರೂ ಒಂದು ಕೆಲಸ ಮಾಡೋದು ಯಾವುದಕ್ಕಾಗಿ? ಲಾಭ ಅಥವಾ ಪ್ರತಿಫಲಕ್ಕಾಗಿ. ಆದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ಆಗಿಲ್ಲ, ಲಾಭರಹಿತ ಸಂಸ್ಥೆಗಳು. ಇವು ಒಂದು ಸಮಾಜಕ್ಕೆ ಮತ್ತು ಸರ್ಕಾರದ ನಡುವೆ ಸಮಾಜಕ್ಕೆ ತಲುಪುವ ಒಂದು ಸೇವೆಗಳನ್ನು ತಲುಪುವಂತ ರೀತಿ ಸಹಾಯ ಮಾಡ್ತಾರೆ.